ಸೊ ಮಲ್ಟಿ ಸ್ಟಾರ್ಗಳ ಸಿನಿಮಾ ಅಂತ ಬಂದಾಗ ಮಲ್ಟಿ ಸ್ಟಾರ್ಗಳು ಸಿನಿಮಾದಲ್ಲಿಂದ ಇದ್ದಾರೆ ಅಂದಾಗ ಒಂದು ರೀತಿ ಕ್ರೇಜ್ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ಆ ಒಂದು ಕ್ರೇಜನ್ನು ಜಾಸ್ತಿ ಮಾಡಿದಂಥ ಕನ್ನಡ ಇಂಡಸ್ಟ್ರಿಯ ಸಿನಿಮಾ ಈಗ ಯಾವುದು ಅಂತಂದರೆ 45 ಸಿನಿಮಾ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ಶಿವಣ್ಣ ಮತ್ತು ಒಪ್ಪಿ ಸರ್ ಇದ್ದಾರೆ. ಅದ್ರ ಜೊತೆಗೇ ರಾಜ್ಬಿ ಶೆಟ್ಟಿಯವರು ಕೂಡ ಇದ್ದಾರೆ. ಸೊ ಇವರ ಮೂವರ ಒಂದು ಕಾಂಬಿನೇಷನ್ನಲ್ಲಿ ಬರ್ತಾ ಇರುವಂಥ ಸಿನಿಮಾ 45. ಸೊ 45ನ ನಿರ್ದೇಶನ ಮಾಡ್ತಾ ಇರುವಂಥವ್ರು ಅರ್ಜುನ್ ಜನ್ಯ ಸರ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕೆಂತಂದರೆ ಅಪ್ಕಮಿಂಗ್ ನಮಗೆ ಒಂದು ಮಲ್ಟಿ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂದರೆ ಅದು 45 ಸಿನಿಮಾ. ಅದ್ರ ಜೊತೆಗೇ ಅರ್ಜುನ್ ಜನ್ಯ ಸರ್ ಅವರು ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಆಯಿತು ಅಂದರೆ. ಸೊ ಈ ಒಂದು ಸಿನಿಮಾ ರಿಲೀಸ್ ಮತ್ತು ಮುಂಬರುವ ಅಪ್ಡೇಟ್ಸ್ಗಳು ಏನು ಕತೆ ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ, ನಾನು ಬೇಗ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಶಿವಣ್ಣ ಅವರು ಅಮೇರಿಕಾದಿಂದ ಬಂದರು, ಆರೋಗ್ಯವಾಗಿ ಬಂದರು. ತುಂಬಾ ಒಂದು ಖುಷಿ ಆಯಿತು. ಯಾಕೆಂದರೆ ಫಸ್ಟಿಗೆ ಅವ್ರ ಆಪ್ರೇಷನ್ ಬಿಫೋರ್ ಹೋಗೋ ಟೈಮಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ ಎಷ್ಟೋ ಜನಕ್ಕೆ, ಏನಾಗಿದೆ, ಯಾಕೆ ಹೋಗ್ತಾ ಇದ್ದಾರೆ, ಏನೋ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಬಟ್ ಕೆಲವೊಬ್ಬರಿಗೆ ಮಾಹಿತಿ ಇತ್ತು, ಕೆಲವೊಬ್ಬರು ಏನೇನೋ ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡುವಂಥದ್ದು, ತಮ್ನೈಲಲ್ಲಿ ಯೂಟ್ಯೂಬಲ್ಲಿ ಏನೇನೋ ಮಾಡುವಂಥದ್ದು, ಸೊ ಒಳಗಡೆ ಏನೋ ಕಂಟೆಂಟ್ ಇರುವಂಥದ್ದು. ಸೊ ಈ ರೀತಿಯೆಲ್ಲ ಆಗ್ತಾನೆ ಇರುತ್ತೆ ಮುಂದೆ, ಇದನ್ನು ಯಾರು ತಡೆಯೋಕ್ಕಾಗಲ್ಲ. ಬಟ್ ಏನೇ ಆದರೂ ಕೂಡ ಶಿವಣ್ಣ ಹುಷಾರಾಗಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ಮರಳಿ ಬಂದಿದ್ದಾರೆ. ಸೊ ಏರ್ಪೋರ್ಟಿಂದ ಬಂದರು, ಒಂದು ರೀತಿಯಲ್ಲಿ ಸಖತ್ ಒಂದು ಸ್ಟೈಲಾಗಿ ಎಂಟ್ರಿ ಹೊಡೆದ್ರು ಏರ್ಪೋರ್ಟಿಂದ. ಸೊ ತುಂಬ ಖುಷಿ ಆಯಿತು, ತುಂಬ ನಾರ್ಮಲ್ ಆಗಿ ಆರಾಮಾಗಿ ಇದ್ದಾರೆ, ತುಂಬ ಖುಷಿ ಆಯಿತು ಅಂತ ವಿಚಾರ. ಆ್ಯಂಡ್ ಅದ್ರ ಜೊತೆಗೇ 45 ಸಿನಿಮಾ ನೆಕ್ಸ್ಟ್ ಅಪ್ಕಮಿಂಗ್ ಇರುವಂಥದ್ದು, ಅದಂತೂ ಇನ್ನೂ ಒಂದು ಪ್ರೌಡ್ ಅಂತ ಹೇಳ್ಬೋದು. ಯಾಕಂದರೆ 2025 ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈ ವರ್ಷ ಅತಿ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗುತ್ತೆ, ಸ್ಟಾರ್ ಸಿನಿಮಾಗಳು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈಗ 45 ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಉಪ್ಪಿ ಸರು ಮತ್ತು ಶಿವಣ್ಣ ಸರು ಮತ್ತು ರಾಜ್ಬಿ ಶೆಟ್ಟಿ ಅವರು, ಸೊ ಇವ್ರು ಮೂವರ ಒಂದು ಕಾಂಬಿನೇಷನಲ್ಲಿ ಬರ್ತಾ ಇದೆ 45 ಸಿನಿಮಾ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದಂಥ ಅರ್ಜುನ್ ಜನ್ಯ ಸರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಹೇಗಿರ್ಬೋದಪ್ಪ, ಯಾವ ರೀತಿ ಕನ್ವೆ ಮಾಡ್ತಾ ಇದ್ದಾರೆ ಸ್ಟೋರಿ ಅನ್ನುವಂಥದ್ದು ಎಲ್ರಿಗೂ ಒಂದು ಡೌಟ್ ಇದೆ. ಆ್ಯಂಡ್ ನೋಡೋಣ ಯಾವ ರೀತಿ ಮಾಡ್ತಾರೆ, ಅಥವಾ ಹಿಸ್ಟಾರಿಕಲ್ ರೀತಿಯಲ್ಲಿರುತ್ತೋ, ಅಥವಾ ಮಾಡರ್ನೈಸ್ ಆಗಿರುತ್ತೋ, ಅಥವಾ ಮಾಸ್ ಲುಕ್ಕಲ್ಲಿ ಮಾಡ್ತಾರೋ, ಅಥವಾ ತುಂಬ ಹಳೆಯ ಕತೆ ತೊಗೊಂಡು ಏನಾದರೂ ಮಾಡಿದಾರೋ. ಸೊ ಈ ರೀತಿಯೆಲ್ಲ ಕನ್ಫ್ಯೂಷನ್ ನನಗೂ ಇದೆ. ತುಂಬ ಅನಾಲಿಸಿಸ್ ಮಾಡ್ತಾ ಇರ್ತೀನಿ ಯಾವ ರೀತಿ ಮಾಡ್ತಿರ್ಬೋದು ಅಂತ. ಯಾಕಂದರೆ ಕೆಲವೊಂದು ಪೋಸ್ಟರ್ಸ್ಗಳನ್ನು ನೋಡಿದಾಗ, ಆ್ಯಂಡ್ ಆಲ್ಸೋ ರೀಸೆಂಟಾಗಿ ಒಂದು ಅರೈವಲ್ ಬಿಟ್ಟಾಗ, ಸೊ ಅದರಲ್ಲೇ ಒಂದು ಬೇರೆ ರೀತಿ ಇದೆ, ಪೋಸ್ಟರೇ ಬೇರೆ ರೀತಿ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಡ್ಯುಯಲ್ ಕ್ಯಾರೆಕ್ಟ್ರಾ, ಸೊ ಏನೇನೋ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ಆದಷ್ಟು ಈ ಒಂದು ಸಿನಿಮಾದ ಅಪ್ಡೇಟ್ಗೂ ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅಂತಲೂ ಗೊತ್ತು. ಸೊ ಆದಷ್ಟು ಬೇಗ ಒಂದು 45 ಸಿನಿಮಾದು ಕೂಡ ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ವರ್ಷ ಅಂತೂ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಪ್ರತಿ ನಿಮಿಷಕ್ಕೆ ಹೇಳ್ತಾ ಇರ್ತೀನಿ, ಈ ವರ್ಷ ಕನ್ನಡ ಇಂಡಸ್ಟ್ರಿ ಬ್ಲಾಕ್ ಬಾಸ್ಟರ್ ಎಲ್ಲ ಸಿನಿಮಾಗಳು ಹೋಗಬೇಕು. ಯಾವ ರೀತಿ ಅಂತಂದರೆ ಪರಭಾಷಾ ಸಿನಿಮಾಗಳಿಗೆ ಒಂದು ಚೂರು ಥಿಯೇಟ್ರ್ ಸಿಗಬಾರ್ದು, ಅಷ್ಟರ ಮಟ್ಟಿಗೆ ಮೇಲಿಂದ ಮೇಲೆ ಕನ್ನಡಗಳು ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ನನ್ನ ಈ ಒಂದು ವರ್ಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ವರ್ಷ ನಾವೆಲ್ಲ ನೋಡಿಬಿಟ್ಟಿದ್ದೀವಿ, ಸಿನಿಮಾಗಳಿಲ್ಲ, ಏನೇನೋ ಘಟನೆಗಳಾಗೋಯ್ತು ಇಂಡಸ್ಟ್ರೀಲಿ. ಬಟ್ ಅದನ್ನೆಲ್ಲ ಈ ವರ್ಷ ನಾವು ಬಿಟ್ಟಾಕಿ ಈ ವರ್ಷ ಎಲ್ಲ ಸಿನಿಮಾಗಳನ್ನು ಬ್ಲಾಕ್ ಬಾಸ್ಟರ್ ಹಿಟ್ ಮಾಡಬೇಕು, ಮೇಲಿಂದ ಮೇಲೆ ಸಿನಿಮಾ ರಿಲೀಸ್ ಆಗಬೇಕು, ಥಿಯೇಟ್ರ್ ತುಂಬ ಜನ ಇರಬೇಕು, ಹೌಸ್ಫುಲ್ ಹೋಗ್ತಾ ಇರಬೇಕು. ಸೊ ವಂಡರ್ಫುಲ್ ಇಯರ್ ಆಗಬೇಕು 2025 ಸ್ಯಾಂಡಲ್ವುಡ್ಗೆ ಅನ್ನೋದನ್ನೊಂದು ಆಸೆ. ಸೊ ಎನಿವೇ 45ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಏನು ಅಪ್ಡೇಟ್ ಬೇಕು ನಿಮಗೆ ಸ್ಟಾರ್ಟಿಂಗಲ್ಲಿ ಅಂತ. ಸೊ ಪೋಸ್ಟ್ರ್ ಮುಖಾಂತರನ ಅಥವಾ ವಿಡಿಯೋ ಮುಖಾಂತರನ ಅಥವಾ ಯಾವ ರೀತಿಯಲ್ಲಿ ಅಪ್ಡೇಟ್ ಬೇಕು ಅನ್ನೋದು ಕಾಮೆಂಟ್ ಮಾಡಿ. ಆ್ಯಂಡ್ ರಿಲೀಸ್ ಬಗ್ಗೆ ಆಗಸ್ಟ್ ಅನ್ನೋ ಒಂದು ಮಾಹಿತಿ ಇದೆ, ಬಟ್ ಆಗಸ್ಟಲ್ಲಿ ಆಗಬಹುದಾ ಆಗಲ್ವಾ, ಸೊ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ, ಬೇಗ ಫಾಲೋ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೇನು 40,000ಕ್ಕೆ ತುಂಬಾ ಹತ್ರ ಇದ್ದೀವಿ. ಸೊ ಬೇಗ 40,000ಕ್ಕೆ ತಲುಪಿಸ್ಬಿಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.